ನಮ್ಮ ಆಫ್ಲೈನ್ ಸೆಂಟ್ರಲ್ಲಿರೋರು ಯು ಶುಡ್ ಫಾಲೋ ದಿಸ್ ರೂಲ್. ಏನಿದು ರೂಲ್ ಅಂತಂದಾಗ ನಾನು ಆಲ್ರೆಡಿ ಯೂಟ್ಯೂಬಲ್ಲಿ ವೀಡಿಯೋ ಬಿಟ್ಟಿದ್ದೀನಿ, ಸ್ಟ್ರಾಟಜಿ ಏನು ಅಂತ ಅಂದ್ಬಿಟ್ಟು ನೋಡ್ಬಿಟ್ಟು. ಇದರಲ್ಲಿ ನನಗೆ ಗಾಬರಿ ಆಗಿರೋದು ಏನಂತಂದರೆ ಈ ಸ್ಟ್ರಾಟಜಿನಲ್ಲಿ ಈಗೇನು ನಮ್ಮ ಆನ್ಲೈನ್ ಕೋರ್ಸನ್ನ ಸಬ್ಸ್ಕ್ರೈಬ್ ಮಾಡಿದ್ದಾರೆ, ಆ ಆನ್ಲೈನ್ ಕೋರ್ಸ್ ಸಬ್ಸ್ಕ್ರೈಬ್ ಮಾಡೋದ್ರಲ್ಲಿ ಮೋಸ್ಟ್ ಆಫ್ ದೆಮ್ ಆರ್ ಆಲ್ರೆಡಿ ಗೌರ್ಮೆಂಟ್ ಆಫೀಸರ್ಸ್, ಮೋಸ್ಟ್ ಆಫ್ ದೆಮ್. ಸೊ ಇವರು ಮೋಸ್ಟ್ ಆಫ್ ದೆಮ್ ಗೌರ್ಮೆಂಟ್ ಆಫೀಸರ್ಸ್ ಇರೋದ್ರಲ್ಲಿ ಯು ಡೋಂಟ್ ಬಿಲೀವ್ ದೇರ್ ಆರ್ ಸೋ ಮೆನಿ ತಹಸೀಲ್ದಾರ್ಸ್ ಆಲ್ಸೋ. ಎಲ್ಲರಿಗೂ ಬೇಕಾಗಿದೆ ACCT, AC ರೆವಿನ್ಯೂ, ಓಕೆ. ಆಮೇಲೆ ಇವನು ನಮಗಿದ್ದಾವೆ ಪೋಸ್ಟ್ಗಳು. ಸೊ ಇದೆಲ್ಲ ಇರೋದ್ರಿಂದ ದೇ ಆರ್ ಆಲ್ ರಿಗರಸ್ಲಿ ಫಾಲೋಯಿಂಗ್ ದಿಸ್. ಯಾಕೆಂದರೆ ಸ್ಟ್ಯಾಟಿಕ್ ಇತ್ತು ಇಸ್ತಿ 100% ಕ್ಲಿಯರ್ ಮಾಡ್ಬೋದು. ಈ ಸ್ಟ್ಯಾಟಿಕ್ ಜೊತೆ ಅನ್ವಾಂಟೆಡ್ ಹಾಳು ಮುಳು ಬೇಡ, ದೀಸ್ ಆರ್ ದ ಮೇನ್ ಕೋರ್ ಏರಿಯಾಸ್. ಇದು ಟೈಮ್ ಟೇಬಲ್ ಅಂತೂ ಎಲ್ಲರ ಹತ್ರ ಇದೆ. ಈಗ ನಾನು ಇಲ್ಲಿರೋ ಸ್ಟೂಡೆಂಟ್ಸಿಗೆ ನಾನೇನು ರಿಕ್ವೆಸ್ಟ್ ಮಾಡ್ತೀನಿ ಅಂದರೆ, ನಾನು ನೈಟ್ 12 ಏನಿದೆ ರಾತ್ರಿ, ಈಗ ನಾಳೆ ಬೆಳಗ್ಗೆ ವೀಡಿಯೋ ಅಂದರೆ ಇವತ್ತು ರಾತ್ರಿ ನಾನು ಅದನ್ನು ಎಲ್ಲ ಅಪ್ಲೋಡ್ ಮಾಡೋ ಥರ ಮಾಡ್ತೀನಿ. ಮೋಸ್ಟ್ ಆಫ್ ದೆಮ್ ನೀವು ಆಫ್ಲೈನ್ ಕ್ಲಾಸಲ್ಲೂ ಕೂತಿದ್ದೀರಾ, ಆನ್ಲೈನ್ ಕ್ಲಾಸಲ್ಲೂ ಮಾಡ್ಕೊಂಡಿದ್ದೀರಾ. ಅದು ನೀವು ಆಫ್ಲೈನ್ ಮಾಡಿದ್ರಿ, ಆನ್ಲೈನ್ ಮಾಡಿದ್ರಿ, ಇಟ್ ಈಸ್ ಅಬ್ಸಲ್ಯೂಟ್ಲಿ ಏನು ವಾಯ್ಡ್. ಇವಾಗ ನೀವೇನು ಮಾಡಬೇಕಂದ್ರೆ, ಇದೇನು ಇವಾಗ ಫಸ್ಟ್ ಅವರ್ ಈ ಮಂಡೇ ಅಂತಂದಾಗ ಮೆಂಟಲ್ ಎಬಿಲಿಟಿ ಕರೆಂಟ್ ಅಫೇರ್ಸ್ ಇದ್ರದ್ದೇನಿದೆ ಅದನ್ನು ನೀವು ಮಧ್ಯಾಹ್ನ 2 ಗಂಟೆಗಿಂತ ಮುಂಚೆ ನೀವು ಮುಗಿಸ್ಕೊಬೇಕು. ಅದನ್ನು ನೀವು ಸ್ವಂತವಾಗಿ ಓದ್ತಿರೋ, ನೀವು ನೋಟ್ಸಲ್ಲಿ ಮಾಡ್ಕೊತಿರೋ, ಏನು ಮಾಡ್ತಿರೋ ನೀವು ಅದನ್ನು ಮುಗಿಸ್ಕೊಂಡ್ಬಿಡ್ಬೇಕು. ಫ್ರಮ್ ದಿಸ್ ಆಫ್ಟರ್ನೂನ್ 2 to 5 PM ಮೇಕ್ ಶ್ಯೂರ್ ಅದನ್ನು ನೀವು ಫಾಸ್ಟಾಗಿ ರಿವಿಷನ್ ಮಾಡಬೇಕು. ಈ ರಿವಿಷನಲ್ಲಿ ನಾನೇನು ಹೇಳ್ತಿದ್ದೀನಿ ಅಂದರೆ, ಈ 2 to 5 PM ರಿವಿಷನ್ಸಲ್ಲಿ ಸರ್ಟೈನ್ ಒಂದೊಂದು ಟಾಪಿಕನ್ನು ನಾವು ಫಾಸ್ಟಾಗಿ ಎಕ್ಸ್ಪ್ಲೇನ್ ಮಾಡಿಕೊಂಡು ಮಾಡ್ತಾ ಹೋಗ್ಬೋದು. ಇನ್ ದ ಸೆನ್ಸ್ ಇವಾಗ ಹೆಂಗಾಗುತ್ತೆ ಅಂದರೆ, ಸರ್ಟೈನ್ ಟಾಪಿಕ್ಸನ್ನು ಫಾಸ್ಟಾಗಿ ಎಕ್ಸ್ಪ್ಲನೇಷನ್ ಅಂದರೆ ನಾನು ಹೇಳ್ತೀನಿ, ನಾನು ಈಗ ಅಸ್ಯೂಮ್ ಈ ಸೆಕೆಂಡ್ ಡೇ ಇವತ್ತು ನಮಗೆ 5th ಅಲ್ವಾ, ಸೊ ಈ 5th ಮಾಡರ್ನ್ ಹಿಸ್ಟ್ರಿ ನಮಗೆ ಸೋಷಿಯಲ್ ರಿಲಿಜಿಯಸ್ ರಿಫಾರ್ಮ್ ಮೂವ್ಮೆಂಟ್ವರೆಗೂ ಇದೆ, ಆಮೇಲೆ ಕರೆಂಟ್ ಅಫೇರ್ಸ್ ಅಪ್ಲೋಡ್ ಆಗುತ್ತೆ. ಇಷ್ಟನ್ನ ಇವತ್ತು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ನೀವು ಮುಗಿಸ್ಕೊಂಡಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇದ್ರ ಮೇಲೆ ನಾನು ಇಲ್ಲಿ ಡೈರೆಕ್ಟ್ಲಿ ಅಲ್ಲಿ ಶೂಟ್ ದಿ ಕ್ವಶನ್ಸ್, ಓಕೆ. ನಾನು ನಿಮಗೆ ಅದನ್ನು ಕ್ವಶನ್ಸ್ ಕೇಳ್ತಾ ಬರ್ತೀನಿ. ಇದ್ರ ಜೊತೆಗೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಏನಿದೆ ಅದನ್ನ ಹತ್ರ ಕಂಪ್ಲೀಟ್ ರಿಪೋಸಿಟ್ರಿ ಇದೆ. ಆ ರಿಪೋಸಿಟ್ರಿನಲ್ಲಿ ಇಷ್ಟು ದಿನ ನಾವು ಟೈಪ್ ಮಾಡ್ಕೊಂಡಿದ್ವಿ, ಎದಕ್ಕೆ ಟೈಪ್ ಮಾಡ್ತಿದ್ವಿ ಅಂತ ನನಗೂ ಗೊತ್ತಿರಲಿಲ್ಲ. ಈಗ ಅದೆಲ್ಲದಕ್ಕೂ ನಾನು ಹಿಸ್ಟ್ರಿ ಅಂತ ಅಂದ್ಬಿಟ್ಟು ನಾನು ರೆಡಿ ಮಾಡಿಟ್ಟಿದ್ದೀನಿ. ನಾನು ಟೈಪ್ ಮಾಡಿದ್ರೆ ಅವೆಲ್ಲ ಕ್ವಶನ್ಸ್ ಬಂದುಬಿಡ್ತವೆ. ಅದ್ರ ಜೊತೆಗೆ ಬೇರೆ ಏನೇನು ಕ್ವಶನ್ಸ್ ಇದ್ದಾವೆ ಐ ವಿಲ್ ಶೂಟ್ ದಿ ಕ್ವಶನ್ಸ್, ಓಕೆ. ಇದು ನೀವು ಇಲ್ಲಿಗೆ ಬಂದು ಮಧ್ಯಾಹ್ನ 2 ಗಂಟೆಗೆ ಕೂರ್ತಿದ್ದೀರಾ ಅಂದರೆ ಅವತ್ತಿನ ದಿನದ ಮಾರ್ನಿಂಗಿಂದು ನೀವು ಪರ್ಫೆಕ್ಷನ್ ಆಗಿರಬೇಕು. ಇದನ್ನು ಆನ್ಲೈನ್ ಸ್ಟೂಡೆಂಟ್ಸಿಗೆ ಹೇಳೋದು ನಾನು ಅದನ್ನೇ. ಈಗ ಆನ್ಲೈನ್ ಸ್ಟೂಡೆಂಟ್ಸಿಗೂ ನಾನು ಏನು ಹೇಳ್ತಿದ್ದೀನಿ ಅಂತಂದರೆ, ನಾನು ಏನು ವೀಡಿಯೋಸು ಕೆಳಗಡೆ PDF ಹಾಕ್ತಿದ್ದೀನಿ, ನೀವು ಇಷ್ಟು ದಿನ ಏನು ಮಾಡಿದ್ರಿ ಏನು ಬಿಡಿದ್ರೆ ನಂಗೆ ಸಂಬಂಧ ಇಲ್ಲ. ಆ PDFನ ನೀವು ಡೌನ್ಲೋಡ್ ಮಾಡ್ಕೊಂಬಿಟ್ಟು ಆ PDFನ ಪ್ರಿಂಟ್ ಹಾಕೊಂಡು ನೀವು ಬರ್ಕೊಂಡು ಬೆಳಗ್ಗೆಯಿಂದ ಮಧ್ಯಾಹ್ನ ಅಷ್ಟು ನೀವು ಮುಗಿಸ್ಬಿಟ್ರೆ, ಮಧ್ಯಾಹ್ನದಿಂದ ಅದು ಏನು ನಿಮ್ಮ ಹತ್ರ ಇದಿರುತ್ತಲ್ಲ PDF, ಆ PDFನೇ ಹಿಡ್ಕೊಂಡು ಮಲಗಬೇಕು, PDFನೇ ಹಿಡ್ಕೊಂಡು ಅಡ್ಡಾಡಬೇಕು, ನಿಮ್ಮ ಜೋಬಲ್ಲಿ ಆ PDF ಇರಲೇಬೇಕು. ಆ ಥರ ನಿಮಗಿತ್ತು ಅಂತಂದರೆ ಇಡೀ ದಿನದಲ್ಲಿ ಯು ವಿಲ್ ರಿವೈಸ್ 5 to 6 times. ಅಯ್ಯೋ ಪೂರ್ತಿ ಪೊಲಿಟಿ ಮುಗಿಸ್ಬೇಕು, ಅಯ್ಯೋ ಪೂರ್ತಿ ನಾನು ಇನ್ನೂ ಮಾಡರ್ನ್ ಹಿಸ್ಟ್ರಿ ಮುಗಿಸ್ಬೇಕು, ಆ ಒಂದು ಆತಂಕಕ್ಕೆ ಹೋಗ್ಬಿಡ್ರಿ. ಸ್ಮಾಲ್ ಸ್ಟೆಪ್ಸ್ ನಾವು ಇಲ್ಲಿ ಹೋಗ್ತಾ ಹೋದರೆ ಆರಾಮ ಮುಗ್ದೇ ಹೋಗ್ಬಿಡುತ್ತೆ, ನಮಗೆ ಮಿಸ್ ಆಗಿ ಸಾಧ್ಯನೇ ಇಲ್ಲ. ಈ ಮಧ್ಯಾಹ್ನದ್ದೇನಿದೆ 2 to 5 ಮೇಕ್ ಶ್ಯೂರ್ ಯು ಹ್ಯಾವ್ ಟು ರಿವೈಸ್ ಇಟ್ ಲೈಕ್ ಹೆಲ್. ಈ ರಿವಿಷನಲ್ಲಿ ಐ ವಿಲ್ ಸ್ಟಾರ್ಟ್ ಆಸ್ಕಿಂಗ್ ದ ಕ್ವಶನ್ಸ್. ಇವತ್ತು ನಾನು ಕ್ವಶನ್ಸ್ ಕೇಳೋದಕ್ಕೆ ನೀವು ರೆಡಿ ಇದ್ದೀರಿ, ಮುಗಿಸಿದ್ದೀರಿ ಅಂತ ಅಂದಾಗ ದೆನ್ ಇದರಲ್ಲಿ ಒಂದಿಷ್ಟು ಪ್ರೀವಿಯಸ್ ಸ್ಟೂಡೆಂಟ್ಸ್ ಇದ್ದಾರೆ, ಅವರು ದೇ ಹ್ಯಾವ್ ವರ್ಕ್ಡ್ ವೆರಿ ಹಾರ್ಡ್ ವಿತ್ ರೆಸ್ಪೆಕ್ಟ್ ಟು ಆಲ್ ದೀಸ್ ಥಿಂಗ್ಸ್. ಅವರು ಅದನ್ನು ರೆಡಿ ಇದ್ದಾರೆ. ಅವರ ಒಂದು ಟೈಮಿಗೆ ಧಕ್ಕೆ ಬರಲಿಲ್ಲ. ಹಂಗೆ ಈಗ ಅವರಿಗೆ ಫಸ್ಟ್ ಚಾಪ್ಟರ್ ಸೆಕೆಂಡ್ ಚಾಪ್ಟರ್ ಇದೆಯಲ್ಲ, ಹಿಂಗೆ ಪೇಜನ್ನು ಹಿಂಗೆ ಉಫ್ ಅಂದ್ಬಿಟ್ರೆ ಹಂಗೆ ರಿವಿಷನ್ ಆಗ್ಬಿಡುತ್ತೆ ಅವ್ರಿಗೆ. ಆ ಲೆವೆಲಿಗೆ ಅದನ್ನು ಮಾಡ್ಕೊಂಡು ಹೋಗಿದ್ದಾರೆ, ಓಕೆ. ಎಕ್ಸಾಂಪಲ್ ಬೇಕಾ ನಿಮಗೆ? ಹಾಂ ಹೇಳ್ರಿ. 1857 ರಿವೋಲ್ಟ್ ಸೆಂಟರ್ಸು ಮತ್ತು ಯಾರ್ಯಾರು ಬರ್ತಾರೆ ಹೇಳ್ರಿ ಜಲ್ದಿ. ಬೇರೆಯವರು ಕುತ್ಕೊಂಡು ಹಂಗೆ ಓದ್ಬೇಕು, ಅದಕ್ಕೆ ಹೇಳ್ರಿ. ಎಲ್ಲೆಲ್ಲಿ ಬರ್ತಾರೆ ರಿವೋಲ್ಟ್ ಸೆಂಟರ್ಸ್, ಯಾರ್ಯಾರು ಬರ್ತಾರೆ? ರಿವೋಲ್ಟ್ ಸೆಂಟರ್ಸ್ ಯಾವ್ಯಾವ್ದು ಬರುತ್ತೆ? ಲಕ್ನೋವಲ್ಲಿ ಯಾರು? ಯಾರು ಬರ್ತಾರೆ ಲಕ್ನೋವಲ್ಲಿ? ಬೇಗಮ್ ಹಜರತ್ ಮಹಲ್, ಹಾಂ ನಾನಾ ಸಾಹೇಬ್ ಡೆಲ್ಲಿನಲ್ಲಿ, ಬಿರುಬಕ್ಷ ಅಂತ, ಖಾನ್ ಬಹದ್ದೂರ್, ಮತ್ತು ಜನರಲ್ ಬಖ್ತ್ ಖಾನ್, ಓಕೆ. ನೆಕ್ಸ್ಟು ಮತ್ತೆ ಮೌಲಾವಿ ಅಹಮದುಲ್ಲಾ ಫಜಿಯಾಬಾದ್, ದೆನ್ ಅದಾದಮೇಲೆ ಫಾರ್ಮರ್ಸ್ ಆಫ್ ಬಿಹಾರ್, ದೆನ್ ಅದಾದಮೇಲೆ ಮತ್ತೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿದು ಆಯಿತು, ಓಕೆ. ನನಗೆ ಇದೊಂದು ಲಿಸ್ಟು, ನೀವು ಬೆಳಗ್ಗೆದು ಏನು ವೀಡಿಯೋಸ್ ನೋಡಿದ್ರೆ ನನಗೆ ಈ ಲಿಸ್ಟು ನಿಮ್ಮ ಟಂಗ್ ಟಿಪ್ಪಲ್ಲಿ ಇರಬೇಕು. ಇದು ಒಂದು ಲಿಸ್ಟು. ನೆಕ್ಸ್ಟು ಸ್ಟಾರ್ಟಿಂಗ್ ನನಗೆ ಏನು ಬೆಹರಾಂಪುರ್ ಬರಕ್ಪುರ್, ಮಂಗಲ್ ಪಾಂಡೆ ಏನು ಬರ್ತಾನೆ ಅಲ್ಲಿ, ಅವ್ನು ಏನು ಮಾಡ್ದ ಏನು. ದೆನ್ ಈ ಸೆಂಟರ್ಸಲ್ಲಿ ಡೆಲ್ಲಿನಲ್ಲಿ ಯಾರಿದಾರಲ್ಲ, ಈ ಸೆಂಟರ್ಸನ್ನು ಯಾರ್ಯಾರು ಮಟ್ಟ ಹಾಕ್ತಾರಲ್ಲ, ಓಕೆ. ವಿಲ್ಲೋಗ್ ಬಾಯ್ ಇರ್ಬೋದು, ಕೊಲೋನಿಯಲ್ ಕ್ಯಾಂಪೆಲ್ ಇರ್ಬೋದು, ಓಕೆ. ಆಮೇಲೆ ಹಗ್ ರೋಸ್ ಇರ್ಬೋದು, ಹಗ್ ವೀಲರ್ ಇರ್ಬೋದು, ಇವರು
ಓಕೆ, ಇಷ್ಟು ವಿಚಾರಗಳು ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂವಿಂದ, ಮೇನ್ಸಿನ ಬಿಡ್ರಿ, ನಾನು ಅದನ್ನು ಆಮೇಲೆ ಪ್ರಿಪೇರ್ ಮಾಡ್ತೀನಿ. ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂವಿಂದ ನನಗೆ ಈ ಲಿಸ್ಟ್ ಬೇಕು, ಈ ಲಿಸ್ಟ್ ನಿಮ್ಮ ಟಂಗ್ ಟಿಪ್ಪಲ್ಲಿ ಇರಬೇಕು. ನಾವು ಯು ಹ್ಯಾವ್ 5 minutes, ರಟ್ಟ ಹೊಡೀರಿ ಅದನ್ನು. ಈಗ ನಾನು ಕೇಳ್ತೀನಿ, ತಕ್ಷಣ ಕೇಳ್ತೀನಿ. ನಿಮಗೆ ಟಂಗ್ ಟಿಪ್ಪಲ್ಲಿ ಇಲ್ಲ ಅಂತಂದರೆ ನೀವು ಸುಮ್ಮನೆ ವೀಡಿಯೋ ಕೇಳ್ಕೊಂಡು ಮಜಾ ಮಾಡ್ಕೊಂಡಿದ್ರೆ, ನನಗೆ ರಿಸಲ್ಟ್ಸ್ ಬೇಕು ಬೇಗ ಬೇಗ. ನಿಮ್ದು ಅಷ್ಟಾಗಿದೆ ಮಾಡರ್ನಿಂದು? ಮಾಡರ್ನ್ ಇಷ್ಟು ಇದು ಮಾಡಿಲ್ಲ, ಯಾವುದು ಒಂದು ಸ್ಟಾರ್ಟ್ ಮಾಡಿಲ್ಲ. ದೆನ್ ಅಕಾರ್ಡಿಂಗ್ ಟು ದಿಸ್ ಟೈಮ್ ಟೇಬಲ್ ನೀವು ಮಾಡಬೇಕು. ಈಗ ಆಲ್ರೆಡಿ ಇವತ್ತಂದರೆ ನಮಗೆ ಇಲ್ಲಿ ಮುಗಿದೋಗುತ್ತೆ, ನಾಳೆಗೆ ಮಾಡರ್ನ್ ಹಿಸ್ಟ್ರಿ ಇಲ್ಲಿ ಬರುತ್ತೆ. ಇವತ್ತು ನೀವು ನೈಟ್ ಔಟ್ ಮಾಡಿ ಇದಿಷ್ಟನ್ನು ಮುಗಿಸ್ಲೇಬೇಕು. ಯು ರೈಟಿಂಗ್ ಎಕ್ಸಾಮ್ ದಿಸ್ ಟೈಮ್ ರೈಟ್, ದೆನ್ ಯು ಹ್ಯಾವ್ ಟು ಕ್ಲಿಯರ್ ದಿಸ್ ಎಕ್ಸಾಮಿನೇಷನ್. ಇದು ಪಾಸಿಬಲ್. ನೀವು ನೈಟ್ ಔಟ್ ಮಾಡ್ತಿರೋ, ಬೆಳಗ್ಗೆ 6 ಗಂಟೆಗೆ ಬರ್ತಿರೋ, ನನ್ ಆಫ್ ಮೈ ಬಿಸ್ನೆಸ್. ಟುಮಾರೋ ಐ ವಿಲ್ ಗೋಯಿಂಗ್ ಟು ಆಸ್ಕ್ ಕ್ವಶನ್. ಫಸ್ಟ್ ನಿಮಗೆ ಕೇಳ್ತೀನಿ, ಯಾವುದರಲ್ಲಿ? ನ್ಯಾಷನಲಿಸಮ್ ಆ್ಯಂಡ್ ಮಾಡರ್ನಿಸಮ್. ಓಕೆ, ಎಲ್ಲ ರಾತ್ರಿ 2 ಗಂಟೆಗೆ ವೀಡಿಯೋಸ್ ಅಪ್ಲೋಡ್ ಆಗುತ್ತೆ. ಲಿಟ್ರಲಿ ಹಗಲು ರಾತ್ರಿ ನಾನು ಇದ್ರ ಮೇಲೆ ಕಂಟಿನ್ಯೂ ನಾನು ವರ್ಕ್ ಮಾಡ್ತಿದ್ದೀನಿ ಎಲ್ಲ ಆ್ಯಂಗಲ್ಸಿಂದ. ಪ್ಲೀಸ್ ಇದಕ್ಕೆ ಐ ವಾಂಟ್ ಯು ಆಲ್ ಟು ವರ್ಕ್ ಆನ್ ದಿಸ್. ಏನೇನು ನೋಡ್ಬೇಕು ನನಗೆ ಇದರಲ್ಲಿ? ನಾನು ಇವಾಗ ಹೇಳ್ತಾ ಹೋಗ್ತೀನಿ, ಹೂ ಅಂತ ಹೋಗ್ರಿ ಜಲ್ದಿ. ಇದರಲ್ಲಿ ನಿಮಗೆ ಬೈರಾಂಪುರ, ಬರಕ್ಪುರ್ ಗೊತ್ತಾಯ್ತಾ? ಮೇನ್ ಸ್ಟ್ರಾಂಗ್ ಸೆಂಟರ್ ಇದರಲ್ಲಿ ಇದ್ದಿದ್ದು ಯಾವ ಏರಿಯಾ? ಮೇನ್ ಸ್ಟ್ರಾಂಗ್ ಸೆಂಟರು ಡೆಲ್ಲಿ, ನಮಗೆ ಮೇನ್ ಸ್ಟ್ರಾಂಗ್ ಸೆಂಟರ್. ಬೆಂಕಿ ಹತ್ತಿದ್ದು ಯಾವ ಏರಿಯಾದಿಂದ? ಎಲ್ಲಿ? ಮೀರಟ್. ಓಕೆ, ಪೊಟೆನ್ಷಿಯಲ್ ಇದ್ದಿದ್ದು ಯಾವ ಏರಿಯಾದಲ್ಲಿ? ಪೊಟೆನ್ಷಿಯಲ್ ಹಾಂ, ಬಟ್ ಮೀರತ್ತಲ್ಲಿ ಹೋಗಿ ಜೈಲಿಗೆ ಹೋಗಿ ಬರ್ತಾ ಇದು ಪ್ರಿಸನರ್ಸ್ ಎತ್ಕೊತಾರಲ್ಲ ಅದರಲ್ಲಿ. ಸೊ ಹಂಗಾಗಿ ನಮಗೆ ಮೀರತ್ ಈಸ್ ಇಂಪಾರ್ಟೆಂಟು. ನೆಕ್ಸ್ಟ್ ಪೊಟೆನ್ಷಿಯಲ್ ಇರೋದು ಯಾವ ಏರಿಯಾದಲ್ಲಿ? ರಿಮೆಂಬರ್ ದಿಸ್, ಇದು ಬರುತ್ತೆ ಅವಧ್. ಯಾಕಂದರೆ ಸಿಪಾಯಿ ಮುಟಿನಿ ಆಯ್ತಲ್ಲ, ಸಿಪಾಯಿ ಮುಟಿನಿ ಆದಾಗ ಜಾಸ್ತಿ ರೆಕ್ರೂಟ್ಮೆಂಟು ನಾವು ತೊಗೊಂಡಿದ್ದು ಯಾವ ಏರಿಯಾದಿಂದ? ಎಲ್ಲಿಂದ ಬರ್ತಿದ್ರು? ಆರ್ಮಿ, ಅವಧಿಂದನೇ ಇರ್ತಿದ್ದು. ಸೊ ಹಂಗಾಗಿ ಅವರಿಗಲ್ಲಿ ಫಸ್ಟ್ ನಮಗೆ ಡಿಸ್ಕಂಟೆಂಟ್ ಆದಂಥದ್ದು. ಓಕೆ, ದೆನ್ ಸ್ಪಾರ್ಕ್ ಪಾಯಿಂಟ್ ಯಾವುದು? ಇಟ್ ಮೇ ಬಿ ರೂಮರ್ಸ್ ಆರ್ ವಾಟ್ ಎವರ್, ದಟ್ ಈಸ್ ಮಿಕ್ಸಿಂಗ್ ವೀಟ್ ವಿತ್ ಆಟ, ದಟ್ ಈಸ್ ಅದು ಬೋನ್ ಡಸ್ಟನ್ನು ವೀಟಿಗೆ ಮಿಕ್ಸ್ ಮಾಡುವಂಥದ್ದು. ಆಮೇಲೆ ಕಾರ್ಟ್ರಿಡ್ಜಸ್ ಅದೇನಿರುತ್ತೆ ಅದು. ಓಕೆ, ನೀವು ಬೆಳಗ್ಗೆ ವೀಡಿಯೋ ನೋಡಿ ಕಂಪ್ಲೀಟ್ ಮಾಡಿದ್ರೆ ನಾನು ಹೇಳ್ತಿರೋದು ನಿಮಗೆ ಇಲ್ಲಿ ಗೊತ್ತಾಗ್ತಿದೆ, ಆಯಿತಾ? ದೆನ್ ಇದಾದಮೇಲೆ ಜನರಲ್ ಸರ್ವಿಸ್ ಎನ್ಲಿಸ್ಟ್ಮೆಂಟ್ ಆ್ಯಕ್ಟ್, ಅದೊಂದು ನಮಗೆ ಚೆನ್ನಾಗಿ ಗೊತ್ತಿರಬೇಕು. ಆ ಜನರಲ್ ಸರ್ವಿಸ್ ಎನ್ಲಿಸ್ಟ್ಮೆಂಟ್ ಆ್ಯಕ್ಟ್ ಯಾರು ತಂದರು ಅಂತ ಅಷ್ಟೇ ಬೇಕು. ಹಂಗಂದರೆ ಏನು ಎತ್ತ ಕತೆ ನನಗೆ ಅವೆಲ್ಲ ಬೇಡ. ಯಾರು ತಂದರು ಜನರಲ್ ಸರ್ವಿಸ್ ಎನ್ಲಿಸ್ಟ್ಮೆಂಟ್ ಆ್ಯಕ್ಟು? ಯಾರು ತಂದರು? ಪಟ ನೋಟ್ಸ್ ನೋಡಿರಿ, ರಿವಿಷನ್ ಬೇಗ ಬೇಗ ನಿಮಗೆ ಕಂಡಲ್ಲಿ ಕೊಡಬೇಕದು. ನಾನು ಅದನ್ನು ಇದ್ರಲ್ಲಿ ಮಾಡಿದ್ದೀನಿ ನೋಡಿರಿ, ಬರ್ಸಿದ್ದೀನಿ. ಕ್ಯಾನಿಂಗಿಂದು ಪೇಜಲ್ಲಿ 1856 ಅಂತ ಬರ್ಸ್ಬಿಟ್ಟು ಅದರಲ್ಲಿ ಲಾರ್ಡ್ ಕ್ಯಾನಿಂಗು ಜನರಲ್ ಸರ್ವಿಸ್ ಎನ್ಲಿಸ್ಟ್ಮೆಂಟ್ ಆ್ಯಕ್ಟ್. ಹಾಗಂದರೆ ಏನು ಇತ್ತ ಎಕ್ಸ್ಪ್ಲನೇಷನ್ ಬೇಡ, ಅವಶ್ಯಕತೆಯೂ ಇಲ್ಲ. ಜನರಲ್ ಸರ್ವಿಸ್ ಎನ್ಲಿಸ್ಟ್ಮೆಂಟ್ ಆ್ಯಕ್ಟ್ ಯಾರು ಬಂದಿದ್ದು? ಯಾರು? ಕ್ಯಾನಿಂಗ್. ಓಕೆ, ಅದು ಸಾಕು. ದೆನ್ ಅದಾದಮೇಲೆ ಬಟ್ಟ ಅನ್ನೋ ವರ್ಡ್ ಬರುತ್ತೆ ಇದರಲ್ಲಿ, BATTA. ಹಂಗಂದ್ರೆ ಏನು? ಫಾರಿನ್ ಅಲೋಯನ್ಸ್. ಇಷ್ಟೇ ನಮಗೆ. ಯಾಕಂದರೆ ಏನ್ಷಂಟ್ ಹಿಸ್ಟ್ರಿ, ಮಾಡರ್ನ್ ಹಿಸ್ಟ್ರಿನಲ್ಲಿ ಈ ಕೆಲವು ಟರ್ಮ್ಗಳು ಬಂದುಬಿಡುತ್ತೆ. ಆ ಟರ್ಮ್ ಅಂದರೆ ಏನಂತ ನಿಮಗೆ ಗೊತ್ತಿರಬೇಕು. ಯಾವುದಿದು? ನಮಗೆ ಫಾರಿನ್ ಅಲೋಯನ್ಸು, ಆಯಿತಾ? ದೆನ್ ಅದಾದಮೇಲೆ ನಮಗೆ ಈ KPSC ಆ್ಯಂಗಲಲ್ಲಿ ಯಾವುದು ಕ್ರೊನಾಲಜಿ ಅಂತ ಅಂದ್ಬಿಟ್ಟು ಕೇಳೋವಂಥ ಸಾಧ್ಯತೆಗಳಿರುತ್ತೆ. ಆ ಕ್ರೊನಾಲಜಿ ಕೇಳೋ ಸಾಧ್ಯತೆಯಿಂದ ನಮಗೆ ಈ ರಿವೋಲ್ಟ್ಗಳಿದಾವೆ ನೋಡಿರಿ. ಫಸ್ಟು ಬೆಂಗಾಲು, ಆಮೇಲೆ ವೆಲ್ಲೂರು, ಆಮೇಲೆ ಬರಕ್ಪುರು, ಆಮೇಲೆ ಅಫ್ಘಾನ್. ಈ ರಿವೋಲ್ಟ್ಸಲ್ಲಿ ಅದರಲ್ಲಿ ಫಸ್ಟ್ ನೀವು 3 ಕಲೀರಿ. ರಿಮೆಂಬರ್ ಇಟ್ ಆಸ್ BBB. ರಿಮೆಂಬರ್ ಇಟ್ ಆಸ್ BBB ರಿವೋಲ್ಟ್ಸ್ಗಳು. ಯಾವುದು? ಬೆಂಗಾಲ್, ಆಮೇಲೆ ವೆಲ್ಲೂರ್, ಆಮೇಲೆ ಬರಾಕ್ಪುರ್, ಆಯಿತಾ? ಓಕೆ, ದೆನ್ ಅದಾದಮೇಲೆ ಇನ್ನು ನಾವು ಫಾಸ್ಟ್ ನೋಡೋಂಗಿದ್ರೆ ಡೆಲ್ಲಿನಲ್ಲಿ ಜನರಲ್ ಬಖ್ತ್ ಖಾನು, ಕಾನ್ಪುರಲ್ಲಿ ನಾನಾ ಸಾಹೇಬು, ಆಮೇಲೆ ಬೇಗಂ ಹಜರತ್ ಮಹಲು, ಖಾನ್ ಬಹದ್ದೂರು, ಕನ್ವರ್ ಸಿಂಗು, ಮೌಲವಿ ಅಹಮದುಲ್ಲಾ ಫಜಿಯಾಬಾದು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ತಂತ್ಯಾ ಟೋಪಿ. ಓಕೆ, ನೆಕ್ಸ್ಟು ಅದಾದಮೇಲೆ ಇವರಲ್ಲಿ ಕೊಲಿನ್ ಕ್ಯಾಂಬಿಲ್ ಅಂತೂ ನಾವು ಮರೆಯೋಂಗಿಲ್ಲ. ಅದಾದಮೇಲೆ ಹಾಂ, ಇದೊಂದು ಬೇರೆ ಕಡೆಯಿಂದ ಎತ್ತಿರೋದು ಇದು ಡೈಲಾಗು. ಇಲ್ಲಿ ನೋಡ್ರಿ, ಇಲ್ಲಿ ನಮಗೆ ಹೂ ಡಿಡ್ ನಾಟ್ ಪಾರ್ಟಿಸಿಪೇಟೆಡ್, ರೂಲರ್ಸ್ ಹೂ ಡಿಡ್ ನಾಟ್ ಪಾರ್ಟಿಸಿಪೇಟೆಡ್ ಅಂತಿದೆಯಲ್ಲ, ಇದಕ್ಕೆ ಆ್ಯಕ್ಚುಲಿ ಕ್ಯಾನಿಂಗ್ ಒಂದು ಮಾತು ಹೇಳ್ತಾನೆ, ಒಂದು ಡೈಲಾಗ್ ಹೇಳ್ತಾನೆ ಕ್ಯಾನಿಂಗು. ಇದು ನಮಗೆ ಮೈನ್ಸಿಗೆ ಇಂಪಾರ್ಟೆಂಟು, ಅದು ಎಲ್ಲಿ ಯೂಸ್ ಮಾಡ್ಬೇಕಂತ ಹೇಳ್ತೀನಿ. ಕ್ಯಾನಿಂಗ್ ಏನು ಹೇಳ್ತಾನೆ, ಈ 1857 ರಿವೋಲ್ಟ್ ಆದ ತಕ್ಷಣ ಅವನು ಹಬ್ಬ ನಾವು ಬದುಕೊಂಡ್ವಿ ಅಂತ ಅವನು. ಅವಾಗ ಕೇಳ್ತಾರೆ ಬ್ರಿಟಿಷರೆಲ್ಲ, ಏನು ಗುರು ಹಿಂಗೆ ಅಂದ್ಬಿಟ್ಟೆ ನೀನು ಹಬ್ಬ ಬದುಕೊಂಡ್ವಿ ಅಂತ, ಯಾಕೆ ನೀನು ಧೈರ್ಯದಿಂದ ಫೈಟ್ ಮಾಡಿಲ್ವಾ ಅಂತ ಕೇಳ್ತಾರೆ. ಅದಕ್ಕೆ ಅವನಂತಾನೆ, ಅಣ್ಣ ಇವರು ಏನು ಹೋಲ್ಕಾರು, ಬೋನ್ಸ್ಲೆ ಇವರೆಲ್ಲ ಇದ್ದಾರಲ್ಲ, ಇವರೆಲ್ಲರೂ ಕೂಡ ನಮಗೆ ಸಪೋರ್ಟ್ ಮಾಡ್ಕೊಂಬಿಟ್ಟು ಅವರು ಆ ರಿವೋಲ್ಟಿಗೆ ಸೇರ್ಕೊಂಡಿಲ್ಲ. ಅಕಸ್ಮಾತ್ ಏನಾದ್ರೂ ಸಿಂಧ್ಯಾ ಆಫ್ ಗ್ವಾಲಿಯರು, ಹೋಲ್ಕಾರ್ ಆಫ್ ಇಂಡೋರ್ ಇದ್ದರು ಅಂತಂದರೆ ನಾವು ಗಾನ್, ಅವತ್ತೇ ನಾವು ಮುಚ್ಚಿಬಿಡ್ಬೇಕಿತ್ತು.
ಅವರು ನಮಗೆ ಏನಾದರೂ ದೇ ಆ್ಯಕ್ಟೆಡ್ ಆ್ಯಸ್ ಬ್ಯಾಕ್ ವಾಟರ್ಸ್, ಹಾಗಾಗಿ ನಾವು ಬಚಾವಾದ್ವಿ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಅದು ಅವ್ನು ಡೈಲಾಗ್ ಬರುತ್ತೆ, ನಾವು ಮೇನ್ಸ್ ಬರಿಬೇಕಾದ್ರೆ ಬರಿತೀವಿ. ಈಗ ನಿಮಗೆ ಏನು ಗೊತ್ತಿರಬೇಕಂದ್ರೆ ಈ ರಿವೋಲ್ಟಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿಲ್ಲ, ಅರ್ಥ ಆಗ್ತಿದೆಯಾ? ಅವರಿಬ್ಬರ ಹೆಸರನ್ನ ನೀವು ಬೈ ಹಾರ್ಟ್ ಹೊಡಿಬೇಕು. ಯಾರು? ಸಿಂಧಿಯಾ ಆಫ್ ಗ್ವಾಲಿಯರ್, ಹೋಲ್ಕಾರ್ ಆಫ್ ಇಂಡೋರ್. ದೆನ್ ಅದಾದಮೇಲೆ ಇದು ಯಾವುದು ಪಟಿಯಾಲ ರೂಲರ್ಸ್ ಇವರೆಲ್ಲ. ಆಮೇಲೆ ಮಹಾರಾಜ ಆಫ್ ಕಾಶ್ಮೀರ್ ಮೇನ್. ಈ 3 ಜನ ತಿಳ್ಕೊಳ್ರಿ ಸಾಕು. ಯಾರು? ಸಿಂಧಿಯಾ ಆಫ್ ಗ್ವಾಲಿಯರ್, ಹೋಲ್ಕಾರ್ ಆಫ್ ಇಂಡೋರ್, ಮಹಾರಾಜ ಆಫ್ ಕಾಶ್ಮೀರ್. 3 ಜನ. ಅರ್ಥ ಆಗ್ತಿದೆಯಾ? ಇವತ್ತೋಗಿ ಇದನ್ನು ಮಾಡ್ಬಿಟ್ಟು ಹೆದರಬೇಡ, ನಾಳೆಗೆ ಮತ್ತೆ ನೀನು ರೆಡಿ ಆಗ್ತೀಯಾ. ಓಕೆ. ಕ್ವೀನ್ ಪ್ರೊಕ್ಲಮೇಷನ್ 1858 ಇದಾದಮೇಲೆ 1858 ಆದಮೇಲೆ ಕ್ವೀನ್ ಪ್ರೊಕ್ಲಮೇಷನ್ ಮಾಡಿದ್ದು. ಎಲ್ಲಿಂದ ಮಾಡಿದ್ದು? ನಾವು ಫಸ್ಟ್ ಚಾಪ್ಟ್ರಿಗೆ ಓದ್ತಿರೋದು ಯಾವುದು? 1857. ಫಸ್ಟ್ ಆಲ್ಫಾಬೆಟ್ ಯಾವುದು? ಎ. ಅಲಹಾಬಾದ್ ನೆನ್ಪಿಟ್ಕೊಳ್ರಿ ಇದನ್ನು. ಅದೇ ನಮಗೆ ಇನ್ನೊಂದು ಪ್ರೊಕ್ಲಮೇಷನ್ ಬರುತ್ತೆ, ಯಾವ್ದು ಹೇಳ್ರಿ? ದರ್ಬಾರ್ ಅಂತ ಬರುತ್ತೆ. ಯಾರು ಮಾಡ್ತಾರೆ? ಮುಂದೆ ಬರುತ್ತೆ, ಡೆಲ್ಲಿ ದರ್ಬಾರ್ ಅಂತ ಮಾಡ್ತಾರೆ. ಇಡೀ ದೇಶ ಫೆಮೇನಲ್ಲಿದ್ದು ಸಾಯ್ಬೇಕಾದ್ರೆ ಡೆಲ್ಲಿ ದರ್ಬಾರ್ ಅಂತ ಅಂದ್ಬಿಟ್ಟು ಯಾರು ಮಾಡ್ತಾನೆ? ಕ್ಯಾನಿಂಗ್ ಹೋದ. ಹೂ ಇಸ್ ದ ಪರ್ಸನ್ ವಿ ಹೇಟ್ ವೆಲ್ ವಿ ಟೇಕ್ ಅಪ್ ದ ಹಿಸ್ಟ್ರಿ? ಲಿಟ್ ಆನ್ ಮಾಡೋದು ನಮಗೆ, ಆಯಿತಾ? ಅದಾದಮೇಲೆ ನಮಗೆ ಮತ್ತೆ ಒಳ್ಳೆದು ಬರೋದಾರು ರಿಪಾನ್, ಆಯಿತಾ? ಸೊ ಅದೊಂದು ನಮಗೆ ಗೊತ್ತಿರಬೇಕು. ಕ್ವೀನ್ ಅಲಹಾಬಾದ್ ಡಿಕ್ಲರೇಷನ್ನು ಯಾರು ಮಾಡಿದ್ರು? ಕ್ಯಾನಿಂಗ್ ಮಾಡಿದ್ರು. ಕ್ವೀನ್ ಪ್ರೊಕ್ಲಮೇಷನ್ನು ಅಲಹಾಬಾದ್, ಅದು ನಮಗೆ ಇಂಪಾರ್ಟೆಂಟು, ಆಯಿತಾ? ದೆನ್ ಅದಾದಮೇಲೆ ಕ್ವೀನ್ ಪ್ರೊಕ್ಲಮೇಷನ್ ಆದ ತಕ್ಷಣ ಒಂದು ಲಿಂಕ್ ನೆನ್ಪಿಡ್ಕೊಳ್ರಿ. ಕ್ವೀನ್ ಪ್ರೊಕ್ಲಮೇಷನ್ ಆದ ತಕ್ಷಣ ಈಗ ನೆಕ್ಸ್ಟಿಂದ ಇಂಡಿಯಾನ ಯಾರು ರೂಲ್ ಮಾಡ್ತಾರೆ? ಕ್ವೀನ್ ಮಾಡ್ತಾಳೆ. ಅಲ್ಲಿವರೆಗೂ ಕಂಪ್ನಿ ವರ್ಕರ್ಸ್ ಏನಿದ್ರಲ್ಲ ಅವರೆಲ್ಲ ಏನು ಎತ್ತಂಗಡಿ, ಆಯಿತಾ? ಹಂಗಾರೆ ಆ ಜಾಗದಲ್ಲಿ ಹಂಗಾರೆ ನೆಕ್ಸ್ಟ್ ಯಾರು ಬರ್ತಾರೆ? ಬ್ರಿಟಿಷಿಂದ ಸಿವಿಲ್ ಸರ್ವಿಸ್ ಆಫೀಸರ್ಸ್ ಬರ್ತಾರೆ. ಹಂಗಾಗಿ ಕ್ವೀನ್ ಪ್ರೊಕ್ಲಮೇಷನ್ ಆಗ್ತಿದ್ದಂಗೆ ನೆಕ್ಸ್ಟ್ ಅದರ ಹತ್ತಕ್ಕೆ ಇಂಡಿಯನ್ ಸಿವಿಲ್ ಸರ್ವಿಸ್ ಆ್ಯಕ್ಟನ್ನು ಪಾಸ್ ಮಾಡ್ತಾರೆ. ಅದು ನಮಗೊಂದು ಇಂಪಾರ್ಟೆಂಟ್ ಲಿಂಕ್ ಇಟ್ಕೊಂಡು ನೆನ್ಪಿಡ್ಕೊಳ್ರಿ. ಯಾಕೆ ಅಂತ ಗೊತ್ತಾಯ್ತಾ? ಮೇ ಬಿ ನಾನು ರೆಕಾರ್ಡಿಂಗ್ಸು ಇದೆಲ್ಲ ಮಾಡೋದ್ರಿಂದ ಐ ಡೋಂಟ್ ನೋ ಎವ್ರಿ ಡೇ ನಾನು ಇಲ್ಲಿ ಇರ್ತೀನೋ ಇಲ್ಲೋ ನಂಗೆ ಗೊತ್ತಿಲ್ಲ. ಅಟ್ಲೀಸ್ಟ್ ಒಂದೊಂದು ಟಾಪಿಕ್ಕಿಗೆ ನಿಮ್ಮ ಮಧ್ಯದಲ್ಲೇ, ಈಗ ಇದು ನಮ್ಮ ಕ್ಲೋಸ್ಡ್ ಗ್ರೂಪ್ ಇದು, ಓಕೆ? ಇದು ನಮ್ಮದು ಕಾಪರೇಜ್ ಫ್ಯಾಮಿಲಿ. ಈಗ ಇಲ್ಲಿ ಕುತ್ಕೊಂಡು ನಾವು ಆಫ್ ದಿನಲ್ಲಿ ಇದನ್ನು ಮಾಡ್ತಿದ್ದೀವಿ. ನೀವೆಲ್ಲ ಆನ್ಲೈನ್ ತೊಗೊಂಡಿದ್ದೀರಾ. ಆ್ಯಂಡ್ ಯೂಟ್ಯೂಬಲ್ಲಿ ಈಗ ಆನ್ಲೈನ್ ಸಬ್ಸ್ಕ್ರೈಬರ್ಸ್ ದೇ ಹ್ಯಾವ್ ಮೆನಿ ಪೀಪಲ್ ಹ್ಯಾವ್ ಟೇಕನ್. ಎಲ್ಲರೂ ನನ್ನ ಪಾರ್ಟ್ ಆಫ್ ದಿ ಫ್ಯಾಮಿಲಿ. ಎಲ್ಲರೂ ಇಲ್ಲಿ ಬಂದು ನಿಮ್ಮ ಜೊತೆ ಕೂರೋಕ್ಕಾಗಲ್ಲ. ನೀವು ಯಾರು ಆನ್ಲೈನಲ್ಲಿ ನೋಡ್ತಿದ್ದೀರಾ ನನ್ನ ಕೋರ್ಸನ್ನು, ಮನೆಯಲ್ಲಿ ಕೂತ್ಕೊಂಡು ನೀವಾದರೂ ಇದನ್ನು ಮಾಡಬೇಕು. ತಕ್ಷಣ ಕೇಳಿದ್ರೆ ಹೇಳಕ್ಕೆ ಬರಲಿಲ್ಲ ಅಂದರೆ ಎಕ್ಸಾಮಲ್ಲಿ ತಕ್ಷಣ ಬಂದಾಗ ನಿಮಗಲ್ಲಿ ಉಳಿಯಲ್ಲ. ಪ್ರಿಲಿಮ್ಸ್ ದಾಟ್ಕೊಳ್ರಿ, ಮುಗಿದು ಹೋಯ್ತು ಈ ಸತಿ, ಗೆದ್ದಂಗೆ. ನಮ್ಮ ಹತ್ರ ಇರೋದೇ ಬೆಸ್ಟ್ ಮೆಟೀರಿಯಲ್, ನಮ್ಮ ಹತ್ರ ಇರೋದೇ ಬೆಸ್ಟ್ ಟೆಕ್ನಿಕ್ಸ್ ಫಾರ್ ಮೇನ್ಸ್. ಇಂಟರ್ವ್ಯೂ ಇರೋದೇ 25 ಮಾರ್ಕ್ಸು. ಸೊ ಹಾಗಾಗಿ ವರಿ ಮಾಡಬೇಡಿ, ಇದನ್ನು ನೀವು ನೋಡಿ. ಸೊ ಎವ್ರಿ ಡೇ ಐ ಮೈಟ್ ನಾಟ್ ಬಿ ದೇರ್, ಬಟ್ ಅಟ್ಲೀಸ್ಟ್ ಒನ್ ಅಮಾಂಗ್ ಯು ನೀವೇ ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟು ಒನ್ ಆಫ್ ದ ಪರ್ಸನ್ ಶುಡ್ ಕಮ್ ಇಯರ್ ಆ್ಯಂಡ್ ಈ ಶುಡ್ ಸ್ಟಾರ್ಟ್ ಆಸ್ಕಿಂಗ್ ಕ್ವಶನ್ಸ್. ಅವ್ರಿಗೆ ಒಂದು ಚಾಪ್ಟರ್ ಅಂತ ಅಂದಾಗ ನಾವು ಬೆಳಗ್ಗೆಯಿಂದ ಕಾಮನ್ನಾಗಿ ಓದ್ಕೊಂಡ್ಬಂದಿರ್ತೀವ, ಇದ್ರ ಪಟ ಇಷ್ಟು ಗೊತ್ತಿರಬೇಕು. ಇದನ್ನು ಯಾರಾದರೂ ಒಬ್ಬರು ಕ್ವಶನ್ ಕೇಳ್ತಾರೆ, ಇನ್ನೊಬ್ರಿಗೆ ಪ್ರೆಷರ್ ಬಿಲ್ಡ್ ಆಗುತ್ತೆ, ಅವ್ರು ಅದನ್ನು ಪಟ ಓದ್ಕೊತಾರೆ. ಓಕೆ, ಬೇಗ ಸ್ಟಾರ್ಟ್. ಕರೆಂಟ್ ಅಫೇರ್ಸಿಂದು ಕುಟುಂಬ ಪ್ರೋಗ್ರಾಮ್ ಅಂದರೆ ಏನು? ಕುಟುಂಬ ಪ್ರೋಗ್ರಾಮ್ ನಿನ್ನೆ ಸಾಯಂಕಾಲ ಆಗಿದೆ. ಕರೆಂಟ್ ಅಫೇರ್ಸು 24 ಟಾಪಿಕ್ ಕವರ್ ಮಾಡಿದ್ದೀವಿ, ಕರ್ನಾಟಕ ಸ್ಪೆಸಿಫಿಕ್ಕು. ಏನು ಕುಟುಂಬ ಪ್ರೋಗ್ರಾಮ್ ಫೇಮಸ್. ಮತ್ತೆ ಯಾರು KS ಪ್ರಿಪೇರ್ ಆಗ್ತಿರೋರು? ಬೇಗ ಅನುಷಾ. ಕುಟುಂಬ ಪ್ರೋಗ್ರಾಮ್ ಆಫ್ ಕರ್ನಾಟಕ. ಇದು ಕುಟುಂಬ ಪ್ರೋಗ್ರಾಮ್ ಆಫ್ ಕರ್ನಾಟಕ ಇ ಗವರ್ನೆನ್ಸ್ ಅಂತ ಅಂದ್ಬಿಟ್ಟು ನ್ಯಾಷನಲ್ ಲೆವೆಲಲ್ಲಿ ಇದನ್ನು ರೆಕಗ್ನೈಸ್ ಮಾಡಿಬಿಟ್ಟು ಇದಕ್ಕೆ ಪ್ರಶಸ್ತಿ ಕೊಟ್ಟಿದ್ದಾರೆ. ಹಾಗಾಗಿ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಕರ್ನಾಟಕದಲ್ಲಿ ಇದಕ್ಕೆ ರೆಕಗ್ನಿಷನ್ ಸಿಕ್ಕಿದೆ. ಓಕೆ, ಪ್ಲಸ್ ಸಿಲ್ವರ್ ಮೆಡಲ್ ಕೂಡ ಸಿಕ್ಕಿದೆ ಇದಕ್ಕೆ ಆಲ್ ಇಂಡಿಯಾದಲ್ಲಿ. ಸೊ ಕುಟುಂಬ ಪ್ರೋಗ್ರಾಮ್ ಆಫ್ ಕರ್ನಾಟಕ ಈ ಥರದ್ದು ನಮಗೆ ಎವ್ರಿ ಮಂಡೇ ವಿಲ್ ಬಿ ಕವರಿಂಗ್ ಕರ್ನಾಟಕ ಸ್ಪೆಸಿಫಿಕ್ ಕರೆಂಟ್ ಅಫೇರ್ಸ್. ಅದನ್ನು ನಿಮಗೆ ಗೊತ್ತಿರಬೇಕು. ಸೊ ಹಾಗಾಗಿ ಯಾರ್ಯಾರಿಗೆ ಗೊತ್ತಿಲ್ಲ, ನೀವು ನಿನ್ನೆ ಸಾಯಂಕಾಲ 30 ಮಿನಿಟ್ಸಿಂದಿದೆ, ಅಥವಾ ನಿಮಗೆ ಇವಾಗ ಇಲ್ಲೆಲ್ಲ ನೀವು ಯು ಆಲ್ ವೆಟರನ್ಸ್ ಪಳಗಿರ್ತೀರ. ಮೇ ಬಿ ನಾನು ಸಡನ್ನಾಗಿ ಕೇಳಬೇಕಾದ್ರೆ ನಿಮಗೆ ಅದು ಗೊತ್ತಾಗ್ತಿಲ್ಲ. ಅದರ್ವೈಸ್ ಐ ಬೆಟ್ ನಾಳೆ ನಾಡಿದ್ದು ಯಾವಾಗಾರ ವೀಡಿಯೋನ ಬೇಕಾದ್ರೆ ಈ ಕಡೆ ತಿರುಗಿಸ್ತೀನಿ. ಇಲ್ಲಿರೋದ್ರಲ್ಲಿ ಮಿನಿಮಮ್ ಮುಖಗಳು ಕ್ಲಿಯರ್ ಆಗ್ತವೆ, ನೋಡಿರ್ಬೇಕಾದ್ರೆ. ದೇರ್ ಆರ್ ಸರ್ಟನ್ ಪೀಪಲ್ ಹಿಯರ್ ಆರ್ ಡೆಫಿನೆಟ್ಲಿ ಬಿಕಮ್ ಅವರ್ ಪೋಸ್ಟರ್ ಬಾಯ್ಸ್. ನನಗೆ ಅದು ಕಾನ್ಫಿಡೆನ್ಸ್ ಇದೆ. ಸೊ ಹಾಗಾಗಿ ನಾನು ಹೇಳೋದೇನೆಂದರೆ ಆ ಟಕ್ ರೀಕಾಲ್ ಆಗೋ ಥರ ಮಾಡಬೇಕು. ಯಾಕಂದರೆ ಇಲ್ಲಿ ನೀವು ಒಂದು ಸ್ವಲ್ಪ ಎಡುವುದ್ರಿ ಅಂತ ತಿಳ್ಕೊಳ್ರಿ, ಎಡುವುದ್ರೆ ಮತ್ತೆ 3 ವರ್ಷ. ಅರ್ಥ ಆಗ್ತಿದೆಯಾ? ಹಾಗಾಗಿ ಹಂಗೆ ನೀವು ಎಡುವುದ್ರೆ ಭಾಳ ಕಷ್ಟ. ಆಲ್ಮೋಸ್ಟ್ ಪೊಲಿಟಿಷಿಯನ್ಸ್ ಲೆಕ್ಕ ಗೊತ್ತಾ ನೀವೀಗ? ಅವರು ಎಡುವುದ್ರೆ 5 ವರ್ಷಕ್ಕೊಂದು ಎಲೆಕ್ಷನ್ ಬರೋ ಲೆಕ್ಕಕ್ಕೆ ಇದು ಬಂದುಬಿಟ್ಟಿದೆ ಈಗ. ಹಾಗಾಗಿ ಮೇಕ್ ಶ್ಯೂರ್ ಯು ರಿವೈಸ್ ಇಟ್ ಬೇಕಾದ್ರೆ ಒಂದು ಸ್ವಲ್ಪ ಕಮ್ಮಿ ಓದಂಗಿದ್ರೆ ಓದ್ರಿ, ಪರವಾಗಿಲ್ಲ. ಓದಿರೋದು ಟಂಗ್ ಟಿಪ್ಪಲ್ಲಿರ್ಬೇಕು, ಯಾವ ಮೂಮೆಂಟಲ್ಲಿ ಕೇಳಿದ್ರು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನಿನ್ನೆ ಸಾಯಂಕಾಲದ ಅರ್ಧ ಗಂಟೆ ವೀಡಿಯೋ ಇದೆ ಕರೆಂಟ್ ಅಫೇರ್ಸಿಂದು, ಕರ್ನಾಟಕ ಸ್ಪೆಸಿಫಿಕ್. ಬೇಗ ಮುಗಿಸ್ರಿ. ಅದ್ರದ್ದು ನೀವು ವೀಡಿಯೋ ನೋಡಲಿ ಅಂದರೂ ಪರವಾಗಿಲ್ಲ, ಇದಿದೆ ಪ್ರಿಂಟೌಟ್ ಇದೆ ಅದರದ್ದು. ಆ ಪ್ರಿಂಟೌಟಿಂದು ನೀವು ಡೌನ್ಲೋಡ್ ಮಾಡ್ಕೊಂಬಿಟ್ಟು ಅದನ್ನಾದರೂ ಓದ್ರಿ.
26 ಕರೆಂಟ್ ಅಫೇರ್ಸ್ ಕವರ್ ಆಗಿದೆ. ವಿ ಆರ್ ಕವರಿಂಗ್ ಫ್ರಮ್ ಡಿಸೆಂಬರ್ ಅರೌಂಡ್ 2022 ಇಂದ ಕವರ್ ಮಾಡ್ತಿದ್ದೀವಿ ಅರೌಂಡ್. ಅದು ಬಿಟ್ಟು ಕರ್ನಾಟಕದ ಏನೂ ಉಳಿದೇ ಇಲ್ಲ.